ಕಟಕ ರಾಶಿಯವರ ಲವ್ ಲೈಫ್ ಹೇಗಿದೆ ಪ್ರಿಡಿಕ್ಷನ್ ನಾನು ಮಾಡ್ತಾ ಇದ್ದೀನಿ. ಟ್ಯಾರೋ ಮುಖಾಂತರ ಮಾಹಿತಿನ ಕೊಡ್ತಾ ಇರೋದು. ನಿಮಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ನನಗೆ ಫಸ್ಟ್ ಕಾರ್ಡ್ ಬಂದಿರೋದು ಲವರ್ಸ್ ಕಾರ್ಡ್ ಆಗಿರೋದ್ರಿಂದ ಇದು ತುಂಬ ರೇಯರ್ ಕಾರ್ಡು. ಇದು ಯಾವಾಗ ನಮಗೆ ಈ ಕಾರ್ಡ್ ಬರುತ್ತೆ ಅಂದರೆ, ನಿಮ್ಮದು ಬಹಳ ಹತ್ತಿರದಲ್ಲಿ ನಿಮ್ಮ ಮದುವೆ ಆಗೋದಿದ್ರೆ ಅಥವಾ ನೀವು ಕಾರ್ಮಿಕ್ ಪ್ರೇಮ ಸಂಬಂಧ ಅಂತ ಏನು ಹೇಳ್ತೀವಿ, ಕಾರ್ಮಿಕ್ ರಿಲೇಷನ್ಶಿಪ್ ಇದ್ದರೆ ಮಾತ್ರ ಈ ಕಾರ್ಡ್ ಬರುತ್ತೆ. ಸೊ ನಿಮ್ಗೆ ತುಂಬ ಬೇಗ ನೀವು ಅಂದ್ಕೊಂಡಿರೋ ಸೋಲ್ಮೇಟ್ ನಿಮಗೆ ಸಿಗ್ತಾಳೆ, ಸಂಗಾತಿ ಅಂತ ಹೇಳ್ತೀವಲ್ಲ ಅವರು. ಮತ್ತು ನಿಮಗೆ ತುಂಬ ಬೇಗ ಹತ್ತಿರದಲ್ಲಿ ನಿಮ್ಮ ಮದುವೆ ಫಿಕ್ಸ್ ಆಗುವಂಥ ಚಾನ್ಸಸ್ ಇದೆ. ನಿಮಗೆ ಯಾವ ಥರ ಜೀವನ ಸಂಗಾತಿ ಬೇಕು ಆ ಥರ ಇರೋವಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ನಾವು ಈ ಕಾರ್ಡ್ ಬಂದಾಗ ಎದುರಿಗಿರೋ ವ್ಯಕ್ತಿಗೆ ಈ ಕಾರ್ಡನ್ನ ಈ ಥರ ರೀಪ್ರೆಸೆಂಟ್ ಮಾಡ್ತೀವಿ. ನಿಮ್ಮ ಲೈಫ್ನಲ್ಲಿ ಲವ್ ಅಂತ ಹೇಳ್ಬೋದು ಈ ಕಾರ್ಡು. ಈ ವ್ಯಕ್ತಿ ನಿಮಗೆ ಹಿಂದೆ ನಿಮ್ಮ ಪ್ರೇಮ ಸಂಬಂಧದಲ್ಲಿರ್ಬೋದು, ಹಿಂದೆ ಎಕ್ಸಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೂಡ ಇರ್ಬೋದು. ಈ ವ್ಯಕ್ತಿ ನಿಮಗೆ ಮೋಸ ಮಾಡಬೇಕು ಅಥವಾ ಯಾವುದೇ ಥರ ಆ ಥರ ಇಂಟೆನ್ಷನ್ ಇಲ್ಲ, ಆದರೆ ಅವ್ರಿಗೆ ಟೈಮ್ ಇಲ್ಲ, ಸಿಗ್ತಾ ಇಲ್ಲ. ಇನ್ನೂ ತುಂಬಾ ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದಾಯ್ತು. ಈ ವರ್ಷ ತುಂಬ ಚೆನ್ನಾಗಿದೆ. ಇವರು ತುಂಬ ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ತುಂಬ ಆ್ಯಕ್ಟಿವ್ ಆಗಿರೋ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಫೈರ್ ವರ್ಕ್ಸ್ ಥರ, ಪಟಾಕಿ ಥರ ಇರೋವಂಥ ವ್ಯಕ್ತಿ, ಯಾವಾಗಲೂ ನಿಮ್ಮ ಬಗ್ಗೆನೇ ಗಾಸಿಪ್ ಮಾಡ್ತಾ ಇರೋ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಇವ್ರ ಶುಕ್ರ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇವ್ರ ಜೊತೆ ನೀವು ಕನೆಕ್ಟ್ ಆಗಿರ್ತೀರ, ಕಮ್ಯುನಿಕೇಟ್ ಕೂಡ ಮಾಡ್ತಾ ಇರ್ತೀರ. ತುಂಬ ಹೈ ಪೊಸಿಷನಲ್ಲಿರುವಂಥ ವ್ಯಕ್ತಿ, ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ಹಣಕಾಸಿನ ವಿಷಯದಲ್ಲೂ ಕೂಡ ತುಂಬ ಚೆನ್ನಾಗಿರ್ತಾರೆ. ನಿಮಗೆ ಸೆಕೆಂಡ್ ಕಾರ್ಡ್ ಬಂದುಬಿಟ್ಟು ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬ ಆ್ಯಕ್ಟಿವ್ ಆಗಿರೋ ವ್ಯಕ್ತಿ ಅಂತ ಹೇಳ್ತೀನಿ. ಥರ್ಡ್ ಕಾರ್ಡ್ ನನಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ. ಡಿಸೆಂಬರಲ್ಲಿ ಕೂಡ ಬಂದಿರ್ಬೋದು ಅವರು ರೀಲೊಕೇಟ್ ಆಗಿ ಅವರು ಸ್ಥಾನನ ಚೇಂಜ್ ಮಾಡಿಬಿಟ್ಟು, ಅಥವಾ ಅವರು ಇವಾಗ ಜಾನ್ವರಿಯಲ್ಲಾದರೂ ಶಿಫ್ಟ್ ಆಗ್ಬೋದು ನಿಮಗೋಸ್ಕರ ನಿಮ್ಮ ಲೈಫಲ್ಲಿ ಬರಬೇಕು ಅಂತ, ಅಥವಾ ನೀವೇ ರೀಲೊಕೇಟ್ ಆಗ್ತಾ ಇರ್ಬೋದು ಬೇರೆ ಕಂಟ್ರಿಲಿದ್ದರೆ, ಬೇರೆ ಊರಲ್ಲಿ ಕೂಡ ಇರೋರಾಗಿದ್ದರೂ ಕೂಡ. ತುಂಬ ಅವ್ರ ಪೇರೆಂಟ್ಸ್ ಪ್ರೌಡ್ ಫೀಲ್ ಮಾಡ್ತಾರೆ. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ನೆಕ್ಸ್ಟ್ ಕಾರ್ಡು. ಅಂದರೆ ಇವರು ಭೂಮಿಗೆ ಹತ್ತಿರ ಆಗಿರೋಂಥ ಕಾರ್ಡ್ ಅಂತ ಹೇಳ್ತೀನಿ ನಾನು. ಇವರು ವೃಷಭ ರಾಶಿಯವರಾಗಿರ್ಬೋದು ಅಥವಾ ಮಕರ ರಾಶಿಯವರಾಗಿರ್ಬೋದು ಅಂತ ನಾನು ಹೇಳ್ತೀನಿ. ಹಿಂದೆ ಇರೋ ರಿಲೇಷನ್ಶಿಪ್ಪಲ್ಲಿ ನೀವು ವೃಷಭ ರಾಶಿಯವ್ರ ಜೊತೆ ಅಥವಾ ಮಕರ ರಾಶಿಯವ್ರ ಜೊತೆ ಇದ್ದಿರ್ಬೋದು. ಇವ್ರ ಜೊತೆನೇ ನೀವು ಕಮಿಟ್ ಆಗಿದ್ದರೆ ಇದು ಕೂಡ ಮದುವೆ ಆಗೋ ಚಾನ್ಸಸ್ ಇದೆ. ಅಥವಾ ಸಿಂಗಲ್ ಆಗಿರೋರಿಗೆ ನಿಮ್ಮ ಲೈಫಲ್ಲಿ ಸಿಂಹ ರಾಶಿಯಲ್ಲಿರೋವಂಥ ಒಬ್ಬ ವ್ಯಕ್ತಿ ಬರ್ತಾರೆ ಅಂತ ನಾನು ಹೇಳ್ತೀನಿ. ಅವ್ರಿಗೆ ನೀವು ಯಾವ ಥರ ಇರ್ತೀರ, ಯಾವ ಥರ ನೀವು ಬಿಹೇವ್ ಮಾಡ್ತೀರ ಅದೆಲ್ಲ ಅವ್ರಿಗೆ ತುಂಬ ಇಷ್ಟ. ಅಥವಾ ವೃಶ್ಚಿಕ ರಾಶಿಯವರು ಆಗಿರ್ತಾರೆ ಈ ವ್ಯಕ್ತಿ, ಸಿಂಹ ರಾಶಿಯವರು ಆಗಿರದೇ ಇದ್ದರೆ, ಅಥವಾ ನಿಮ್ಮದೇ ರಾಶಿ ಮಿಥುನ ರಾಶಿಯವರು ಕೂಡ ಆಗಿರ್ಬೋದು. ಕೆಲವರಿಗೆ ನಿಮ್ಮ ಲೈಫಲ್ಲಿ ಬರುವಂಥ ವ್ಯಕ್ತಿಗೆ ಕೆಲವರಿಗೆ ಪೇರೆಂಟ್ಸ್ ಇರೋದಿಲ್ಲ. ಇದೊಂದು ಹಿಂಟ್ ಥರ. ಮೇ ಬಿ ಒಬ್ಬರು ಮಿಸ್ ಆಗಿರ್ಬೋದು ಪೇರೆಂಟ್ಸ್, ಅಥವಾ ಇಬ್ಬರೂ ಇರೋದಿಲ್ಲ. ಅವರು ಕಮಿಟ್ ಆಗೋಕ್ಕೆ ರೆಡಿಯಾಗಿರ್ತಾರೆ ನಿಮ್ಮ ಜೊತೆ. ಅವರಿಗೆ ಮದುವೆ ಕೂಡ ನಿಮ್ಮ ಜೊತೆ ಆಗಬೇಕು ಅಂತ ಇರುತ್ತೆ. ಇದು ಮ್ಯಾರೇಜ್ವರೆಗೂ ಹೋಗುವಂಥ ರಿಲೇಷನ್ಶಿಪ್ಪು. ಈ ವರ್ಷ ಖಂಡಿತ ನಿಮ್ಮ ಮದುವೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೀವು ತುಂಬ ದಿನಗಳಿಂದ ಕಾಯ್ತಾ ಇರ್ತೀರ ಯಾರೋ ಒಬ್ಬ ವ್ಯಕ್ತಿನ ಲೈಫಲ್ಲಿ ಈ ಥರ ಬರಬೇಕು ಅಂತ. ಆ ವ್ಯಕ್ತಿ ಇವ್ರು ಆಗಿರ್ತಾರೆ ಅಂತ ನಾನು ಹೇಳ್ತೀನಿ. ತುಂಬ ಸಾಲಿಡ್ ಆಗಿರೋ ರಿಲೇಷನ್ಶಿಪ್ ಅಂತ ನಾನು ಹೇಳ್ತೀನಿ. ಇವರೊಬ್ಬರು ಹೊಸ ವ್ಯಕ್ತಿ ಅಂತ ನನಗೆ ಅನ್ನಿಸ್ತಾ ಇದೆ. ನೀವೇನಾದರೂ ಹಳೆ ರಿಲೇಷನ್ಶಿಪ್ಪಲ್ಲಿ ಇರೋರಾಗಿದ್ದರೆ ಇವರು ವೃಷಭ ಅಥವಾ ಮಕರ ರಾಶಿಯವರಾಗಿರ್ತಾರೆ. ಹೊಸದಾಗಿ ಸ್ಟಾರ್ಟ್ ವ್ಯಕ್ತಿ ಬಂದರೆ ನಿಮ್ಮ ಲೈಫಲ್ಲಿ ಸಿಂಹ ರಾಶಿ ಅಥವಾ ವೃಶ್ಚಿಕ ರಾಶಿ ಅಥವಾ ಮಿಥುನ ರಾಶಿಯವರಾಗಿರ್ತಾರೆ. ಸೊ ಮದುವೆ ಕೂಡ ಆಗುತ್ತೆ ಈ ವರ್ಷ ಅಂತ ನಾನು ಹೇಳ್ತೀನಿ. ಫಸ್ಟಿಗೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಕ್ಲಾಶಸ್ ಕೂಡ ಆಗೋ ಚಾನ್ಸಸ್ ಇದೆ ಈ ವ್ಯಕ್ತಿ ಜೊತೆ. ನನ್ನ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.